ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಪಾರ್ಟ್ಮೆಂಟ್ನ ಗಣೇಶೋತ್ಸವದ ಸ್ಮಾಲ್ ಝಲಕ್ ನಿಮಗೋಸ್ಕರ. ಬೇರೆ ಬೇರೆ ಭಾಷೆ, ಜಾತಿ, ಧರ್ಮ, ರಾಜ್ಯದವರಿರೋ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸುವ ಗಣೇಶೋತ್ಸವ ಒಂದು ರೀತಿ ಸಂಚಿಕೆ ಉತ್ಸವ ಅಂತಲೇ ಹೇಳ್ಬೋದು. 2-3 ದಿನಕ್ಕೆ ಮುಂಚೆ ಶುರುವಾಗುವ ಭರ್ಜರಿ ತಯಾರಿ, ಲೈಟ್ ಡೆಕೋರೇಷನ್, ಮಂಟಪ ಶೃಂಗರಿಸೋದು, ಕಲ್ಚರಲ್ ಇವೆಂಟ್ಗೆ ಸ್ಟೇಜ್ ರೆಡಿ ಮಾಡೋದು, ಪ್ರೋಗ್ರಾಮ್ ಕೊಡೋರ ಪ್ರಿಪ್ರೇಷನ್, ವಾವ್ ಎರಡ ಈ ಸಂಭ್ರಮ ನೋಡೋದಕ್ಕೆ 2 ಕಣ್ಗಳು ಸಾಲದು ಅನ್ನೋದಂತೂ ನಿಜ. ಇದು ಜಸ್ಟ್ ಟ್ರಯಲ್ ಅಷ್ಟೇ. ನಿಜವಾದ ಪಿಕ್ಚರ್ ಶುರುವಾಗೋದೇ ನಮ್ಮ ವಿಘ್ನ ವಿನಾಶಕನನ್ನ ತಂದು ಮಂಟಪಕ್ಕೆ ಕೂರಿಸೋ ಕ್ಷಣದಿಂದ. ಸಕಲ ಸಿದ್ಧತೆಯೊಂದಿಗೆ ಏಕದಂತನನ್ನ ತಂದು ಹೋಮ ಹವನ ಮಾಡಿ ಮಹಾ ಮಂಗಳಾರತಿ ಮುಗಿಸಿ ಪ್ರಸಾದ ವಿನಿಯೋಗ ಮಾಡಿ ಭಜನೆ ಕಾರ್ಯಕ್ರಮ ಮಾಡ್ತಿರೋದನ್ನ ನೋಡಿದ್ರೆ ಇಡೀ ಅಪಾರ್ಟ್ಮೆಂಟೇ ಒಂದು ರೀತಿ ದೇವಸ್ಥಾನ ಆಗೋಗಿದೆಯೇನೋ ಅನ್ಸೋದಂತೂ ನಿಜ. ಇನ್ನು ನಮ್ಮ ಹೆಣ್ಮಕ್ಳು ಕೇಳಬೇಕಾ, ಬಣ್ಣ ಬಣ್ಣದ ಸೀರೆ ಉಟ್ಟು ಚಂದವಾಗಿ ಅಲಂಕಾರ ಮಾಡಿಕೊಂಡು ಓಡಾಡೋದನ್ನು ನೋಡ್ತಿದ್ರೆ ಗಣೇಶ ಕೂಡ ಕನ್ಫ್ಯೂಸ್ ಆಗೋದ್ರಲ್ಲಿ ಡೌಟ್ ಇಲ್ಲ, ಯಾರಿಗೆ ಯಾವ ಬ್ಲೆಸ್ಸಿಂಗ್ ಮಾಡಬೇಕು ಅಂತ. ಜೋಕ್ಸ್ ಅಪಾರ್ಟ್, ಇದಿಷ್ಟು ಸಂಭ್ರಮ ಮಧ್ಯಾಹ್ನದವರೆಗೆ ನಡೆದರೆ ದ ಮೋಸ್ಟ್ ಅವೈಟೆಡ್ ಮೂಮೆಂಟ್ ಸ್ಟಾರ್ಟ್ ಆಗೋದೇ ಈವ್ನಿಂಗಿಂದ. ನಮ್ಮ ಪುಟಾಣಿಗಳು, ಹಿರಿಯರು, ವಯಸ್ಕರು ತಮ್ಮ ಡಿಫ್ರೆಂಟ್ ಟ್ಯಾಲೆಂಟ್ ಮುಖಾಂತರ ನಮ್ಮ ವಿನಾಯಕನನ್ನು ಹಾಡಿ ಹೊಗಳಿ ರಂಜಿಸಿ ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ, ಸುಖ, ಸಮೃದ್ಧಿ ಕೊಟ್ಟು ಎಲ್ಲರನ್ನೂ ರಕ್ಷಿಸು ತಂದೆ ಅಂತ ಬೇಡ್ಕೊಂಡ್ರೆ ಉಳಿದಿದ್ದು ಲಾಸ್ಟ್ ಪಾರ್ಟ್ ವಿಸರ್ಜನೆ. ಭರ್ಜರಿ ಕುಣಿತದೊಂದಿಗೆ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಪಟಾಕಿ ಹಚ್ಕೊಂಡು ನಮ್ಮದೇ ಅಪಾರ್ಟ್ಮೆಂಟ್ ಒಳಗೆ ತಯಾರಿಸಿದ ನೀರಿನ ಹೊಂಡಕ್ಕೆ ವಿಸರ್ಜನೆ ಮಾಡಿ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣಪ ಸೂಪರ್ ಸ್ಟಾರ್ ಅಂತ ಹಲವಾರು ಜಯ ಘೋಷಣೆಯೊಂದಿಗೆ ಗೌರಿ ಸುತನನ್ನು ಕಳಿಸ್ಕೊಟ್ಟು ಹಿಂತಿರುಗಿದ ನನಗೆ ಕಂಡಿದ್ದು ಅದೇ ಆರ್ಗನೈಸಿಂಗ್ ಟೀಮ್. ಅದೇ ಸಂಯಮದಿಂದ ಮತ್ತೆ ಕೆಲಸ ಮಾಡ್ತಿದ್ದು. ಇವ್ರುಗಳ ಶ್ರಮಕ್ಕೆ ನನಗೆ ಹೇಳೋಕ್ಕಾಗೋದು ಒಂದೇ, ಏಕದಂತ ಇವ್ರುಗಳಿಗೆ ಮತ್ತಷ್ಟು ಆರೋಗ್ಯ, ಆಯಸ್ಸು, ಯಶಸ್ಸು ಕೊಟ್ಟು ಕಾಪಾಡುತ್ತಂದೆ ಅಂತ.